ಸೊ ಈ ಸರಿ ಐಫೋನ್ 16 ತುಂಬಾ ಬಿಗ್ಗರ್ ಚೇಂಜಸ್ ಮಾಡಿದ್ದಾರೆ. ಲೈಕ್ ಹೇಗೆ ಅವರು 15 ಲಾಂಚ್ ಮಾಡುವಾಗ ಟೈಪ್ ಸಿ ಚಾರ್ಜಿಂಗ್ನ ತಂದು ಒನ್ ಆಫ್ ದ ಗ್ರೇಟ್ ಚೇಂಜಸ್ ಮಾಡಿದರು, ಅದೇ ರೀತಿ ಇದರಲ್ಲೂ ಕೂಡ ನಿಮಗೆ ಸುಮಾರು ಚೇಂಜಸ್ನ ಆ್ಯಡಪ್ ಮಾಡಿದ್ದಾರೆ. ಲೈಕ್ ಮೊದಲಾಗಿ ಇದರಲ್ಲಿ ನಿಮಗೆ ಬ್ಯಾಟ್ರಿಯಲ್ಲಿ ಇಂಪ್ರೂವ್ಮೆಂಟ್ ಸಿಗುತ್ತೆ, ಚಾರ್ಜಿಂಗಲ್ಲಿ ಇಂಪ್ರೂವ್ಮೆಂಟ್ ಸಿಗುತ್ತೆ, 25 ವಾಟ್ಸ್ ಚಾರ್ಜಿಂಗ್ ಅಡ್ಯಾಪ್ಟರ್ ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ನಿಮಗೆ ಚಾರ್ಜಿಂಗ್ ಬಂದು ಪ್ರೋ ಸೀರೀಸಲ್ಲಿ ಮಾತ್ರ ಚಾರ್ಜಿಂಗ್ ಟೈಪ್ 3.2 ಸಿಗುತ್ತೆ, ನಾನ್ ಪ್ರೋ ಸೀರೀಸಲ್ಲಿ ಬಂದು 2.0 ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇದರಲ್ಲಿ ನಿಮಗೆ ಕ್ಯಾಮ್ರಾ ಕಂಟ್ರೋಲ್ ಬಟನ್ ಅಂತ ಆ್ಯಪ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಆಲ್ಮೋಸ್ಟ್ ಎಲ್ಲ ಸೀರೀಸಲ್ಲೂ ಈ ಆಪ್ಷನ್ ಅವೈಲೇಬಲ್ ಇದೆ. ಈ ಬಟನಿಂದ ನೀವು ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಬೋದು, ವೀಡಿಯೋಸ್ನ ತೆಗಿಬೋದು. ಆ್ಯಂಡ್ ಹಾಗೆ ಈ ಬಟನಿಂದ ಟೂನ್ನ ಸೆಟ್ ಮಾಡ್ಕೋಬೋದು, ಲೆನ್ಸ್ನ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಹಾಗೆ ಸುಮಾರು ಫೀಚರ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಬಟನ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಕಾಮನ್ ಪರ್ಸನ್ಸ್ ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ ಅನ್ಕೋತೀನಿ. ಜಾಸ್ತಿ ಯೂಸ್ ಮಾಡಿದರೆ ಪಿಕ್ಚರ್ಸ್ ಕ್ಲಿಕ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಸುಮಾರು ಆಪ್ಷನ್ಸ್ ಎಲ್ಲ ಅಷ್ಟು ಯೂಸ್ ಮಾಡಲ್ಲ ಅನ್ಕೋತೀನಿ. ಆ್ಯಂಡ್ ಹಾಗೆ ಈ ಸೀರೀಸಲ್ಲಿ ಹಾಗೆ 16 ಸೀರೀಸಲ್ಲಿ ನಿಮಗೆ ಡಿಸ್ಪ್ಲೇ ಸೈಜ್ ಬಂದು ಎಲ್ಲ ಸೀರೀಸಲ್ಲೂ ಡಿಫ್ರೆಂಟ್ ಇದೆ. ಸ್ಟಾರ್ಟಿಂಗ್ ಬೇಸ್ ಸೀರೀಸಲ್ಲಿ ಮಾತ್ರ 6.1 ಇಂಚಸ್ ಸೂಪರ್ ರೆಟಿನಾ XDR OLED ಡಿಸ್ಪ್ಲೇ ಸಿಗುತ್ತೆ ವಿತ್ 60 ಹರ್ಟ್ಸ್ ರಿಫ್ರೆಶ್ ರೇಟ್ ಜೊತೆಗೆ. ಆ್ಯಂಡ್ ಹಾಗೆ ಪ್ಲಸ್ ಸೀರೀಸಲ್ಲಿ ಬಂದು 6.7 ಇಂಚಸ್ ಸಿಗುತ್ತೆ, 60 ಹರ್ಟ್ಸ್ ಸೂಪರ್ XDR ರೆಟಿನಾ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಪ್ರೋ ಸೀರೀಸಲ್ಲಿ ಮಾತಾಡಬೇಕು ಅಂದರೆ ಪ್ರೋ ಸೀರೀಸಲ್ಲಿ ಬಂದು 6.3 ಇಂಚಸ್ ಕೊಟ್ಟಿದ್ದಾರೆ, ಇದರಲ್ಲಿ ಬಂದು 120 ಹರ್ಟ್ಸ್ ಸಿಗುತ್ತೆ. ಆ್ಯಂಡ್ ಹಾಗೆ ಪ್ರೋ ಮ್ಯಾಕ್ಸ್ ಸೀರೀಸಲ್ಲಿ 6.9 ಇಂಚಸ್ ಸಿಗುತ್ತೆ, ಬಿಗ್ಗೆಸ್ಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಐಫೋನ್ ಸೀರೀಸಲ್ಲಿ. ಇದರಲ್ಲೂ ಕೂಡ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಡಿಸ್ಪ್ಲೇಲಿ ಆಲ್ಮೋಸ್ಟ್ ಎಲ್ಲ ಸೀರೀಸಲ್ಲೂ 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಆ್ಯಂಡ್ ಹಾಗೆ ಎಲ್ಲ ಸೀರೀಸಲ್ಲೂ ಬ್ಯಾಟ್ರಿ ಇಂಪ್ರೂವ್ಮೆಂಟ್ ಬಂದು ಸ್ಟಾರ್ಟಿಂಗ್ ಬೇಸ್ ಸೀರೀಸಲ್ಲಿ ಬಂದು ನಿಮಗೆ 22 ಅವರ್ಸ್ ಮಾಡಿದ್ದಾರೆ, ಅಪ್ ಟು 22 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಪ್ಲಸ್ ಸೀರೀಸಲ್ಲಿ ಬಂದು 27 ಅವರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಪ್ರೋ ಸೀರೀಸಲ್ಲಿ ಬಂದು ನಿಮಗೆ 16 ಪ್ರೋ ಅಲ್ಲಿ 29 ಅವರ್ಸ್ ಕೊಟ್ಟಿದ್ದಾರೆ. ಪ್ರೋ ಮ್ಯಾಕ್ಸ್ ಸೀರೀಸಲ್ಲಿ ಬಂದು 33 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಆ್ಯಂಡ್ ಹಾಗೆ ಡಿಸ್ಪ್ಲೇಲಿ ಬಂದು ಒನ್ ಆಫ್ ದ ರಫ್ ಆ್ಯಂಡ್ ಟಫೆಸ್ಟ್ ಸಿರಾಮಿಕ್ ಶೀಲ್ಡ್ನ ಆ್ಯಡ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ಗ್ಲಾಸ್ ಬ್ಯಾಕ್ ಇದೆ. ಪ್ರೋ ಸೀರೀಸಲ್ಲಿ ಮಾತ್ರ ಟೈಟೇನಿಯಂ ಫ್ರೇಮ್ ಬಿಲ್ಡ್ ಸಿಗುತ್ತೆ, ನಾನ್ ಪ್ರೋ ಸೀರೀಸಲ್ಲಿ ಬಂದು ಅಲ್ಯೂಮಿನಿಯಂ ಫ್ರೇಮ್ ಬಿಲ್ಡ್ ಕೊಟ್ಟಿದ್ದಾರೆ. ಸೊ ಈ ಸೀರೀಸಲ್ಲಿ ಇದೆಲ್ಲ ಬಂದು ನಿಮಗೆ ಔಟರ್ ಚೇಂಜಸ್ ಮಾತ್ರ ಇದೆ. ಇದರಲ್ಲಿ ನೀವು ಹಾರ್ಡ್ವೇರ್ ಚೇಂಜಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ ನಿಮಗೆ ಮೋಸ್ಟ್ ಪವರ್ಫುಲ್ ಚಿಪ್ಸೆಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ಬೇಸ್ ವೇರಿಯಂಟಲ್ಲಿ ನಿಮಗೆ A18 ಬಯೋನಿಕ್ ಚಿಪ್ಸೆಟ್ ಸಿಗುತ್ತೆ, ಅದೇ ಪ್ರೋ ಸೀರೀಸಲ್ಲಿ ಬಂದು A18 ಪ್ರೋ ಚಿಪ್ಸೆಟ್ನ ಕೊಟ್ಟಿದ್ದಾರೆ. ಈ ಚಿಪ್ಸೆಟ್ ಬಂದು ನಿಮಗೆ ತುಂಬಾ ಪವರ್ಫುಲ್ ಇದೆ. ಎಸ್ಪೆಷಲಿ ಹೆವಿ ಲೋಡೆಡ್ ಗೇಮ್ಸ್ ಅಂತೂ ಇದರಲ್ಲಿ ಹೆವಿ ಲೋಡೆಡ್ ಗ್ರಾಫಿಕ್ ಗೇಮ್ಸ್ ಅಂತೂ ತುಂಬಾ ಸ್ಮೂತಾಗಿ ಆಡ್ಬೋದು, ಗೇಮರ್ಸ್ ಅಂತೂ ತುಂಬಾ ಇಷ್ಟಪಡ್ತಾರೆ. ಹಾಗೆ ಇದರಲ್ಲಿ ರ್ಯಾಮ್ ಬಗ್ಗೆ ಮಾತಾಡಬೇಕು ಅಂದರೆ ಈಗ ರ್ಯಾಮ್ ಬಂದು 8 GB ಮಾಡಿದ್ದಾರೆ. ಇದರ ಬೇಸ್ ವೇರಿಯಂಟಿಂದ ನಿಮಗೆ 8 GB ರ್ಯಾಮ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲದರಲ್ಲೂ 8 GB ಸಿಗೋದು. ಪ್ರೋ ಸೀರೀಸಲ್ಲಿ ನಿಮಗೆ 1 TBವರೆಗೂ ಅವೈಲೇಬಲ್ ಇದೆ. ನಾನ್ ಪ್ರೋ ಸೀರೀಸಲ್ಲಿ ಬಂದು ನಿಮಗೆ 512 GB ವೇರಿಯಂಟ್ ಅಂತ ಸಿಗುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ ನಿಮಗೆ ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನಿಮಗೆ AI ಫೀಚರ್ಸ್ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ರೈಟಿಂಗ್ ಟೂಲ್ ಅಂತ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಏನಾದರೆ ಮೆಸೇಜಸ್ ಆ್ಯಂಡ್ ಮೇಲ್ಸ್ನ ನೀವು ರೀಕ್ರಿಯೇಟ್ ಮಾಡ್ಬೋದು. ಲೈಕ್ ಪ್ರೊಫೆಷ್ನಲ್ ವೇಲ್ ಕಳಿಸ್ಬೇಕು ಅಂದರೆ ಆ ಥರ ರೆಕಮೆಂಡೇಶನ್ ಸಿಗುತ್ತೆ. ಆ್ಯಂಡ್ ಹಾಗೆ ಸುಮಾರು ರೆಕಮೆಂಡೇಶನ್ಸ್ ಇದೆ. ಆ್ಯಂಡ್ ಹಾಗೆ ಇದರಲ್ಲಿ ಜೆನ್ ಮೋಜಿ ಅಂತಲೂ ಕೊಟ್ಟಿದ್ದಾರೆ. ಇದರಲ್ಲಿ ಏನಂದರೆ ಇಮೋಜೀಸ್ನ ನೀವು ಜಸ್ಟ್ ಟೆಕ್ಸ್ಟ್ ಮಾಡಿ ಇಮೋಜೀಸ್ನ ಕ್ರಿಯೇಟ್ ಮಾಡ್ಬೋದು, ಆ ಥರ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇದರಲ್ಲಿ ನೀವು ಟೆಕ್ಸ್ಟ್ ಟು ಇಮೇಜಸ್ ಕೂಡ ನೀವು ಜನ್ರೇಟ್ ಮಾಡ್ಬೋದು, ಅದು ಕೂಡ ಇದರಲ್ಲಿ ಫೀಚರ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಪರ್ಸ್ನಲೈಸ್ ಸೀರಿ ಕೂಡ ಸಿಗುತ್ತೆ. ಫೋಟೋ ಲೈಬ್ರರಿ ಇದೆ. ಸೊ ಫೋಟೋ ಲೈಬ್ರರಿ ಹೆಂಗೆ ಯೂಸ್ ಆಗುತ್ತೆ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಆಲ್ಮೋಸ್ಟ್ 3,000 to 4,000 ಇಮೇಜಸ್ ಇರುತ್ತೆ ಅಂದ್ಕೊಳ್ಳಿ, ಆಲ್ಮೋಸ್ಟ್ ಹಳ್ಳೆ ಇಮೇಜಸ್ ಇರುತ್ತೆ ಅಂದ್ಕೊಳ್ಳಿ. ಆ ಇಮೇಜಸ್ ನಿಮಗೆ ಎಲ್ಲಿ ಹೋಗಿದ್ರೆ ಅಂತ ಜಸ್ಟ್ ಲೊಕೇಶನ್ ಗೊತ್ತಿದೆ, ಬಟ್ ನೀವು ಎಲ್ಲ ಹುಡುಕಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಬಟ್ ಇದರಲ್ಲಿ ನೀವು ಸರ್ಚ್ ಬಾರಲ್ಲಿ ಆ ಲೊಕೇಶನ್ ಅಥವಾ ಆ ಫಂಕ್ಷನ್ ಬಗ್ಗೆ ಜಸ್ಟ್ ಸರ್ಚ್ ಮಾಡಿದರೆ ಸಾಕು, ಆ ಲೊಕೇಶನ್ ರಿಲೇಟೆಡ್ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಫೋಟೋಸು ತಂದುಕೊಡುತ್ತೆ. ಆ ಥರ ಫೀಚರ್ಸ್ ಎಲ್ಲ ಈ ಫೋನಲ್ಲಿ ಬರ್ತಾ ಇದೆ. ಬಟ್ ಈ ಎಲ್ಲ ಫೀಚರ್ಸ್ ಬಂದು ಅಕ್ಟೋಬರಿಂದ ಆ್ಯಡಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹಾಗೆ ಈ ಸೀರೀಸಲ್ಲಿ ಕ್ಯಾಮ್ರಾ ಸೆಟಪ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇದರಲ್ಲಿ ನಿಮಗೆ ಪ್ರೋ ಸೀರೀಸಲ್ಲಿ ಬಂದು 48 MP ವೈಡ್ ಲೆನ್ಸ್ ಕೊಟ್ಟಿದ್ದಾರೆ, 12 MP ಬಂದು ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ
48 ಮೆಗಾ ಪಿಕ್ಸೆಲ್ ಬಂದು ಅಲ್ಟ್ರಾ ವೈಡ್ ಲೆನ್ಸ್ನ ಕೊಟ್ಟಿದ್ದಾರೆ. ಸೊ ಈ ಕ್ಯಾಮ್ರಾ ಸೆಟಪ್ಪಲ್ಲಿ ನೀವು 4K ವಿಡಿಯೋಸ್ನ 120 FPS ಅಲ್ಲಿ ವಿಡಿಯೋಸ್ನ ತೆಗಿಬಹುದು ಅಂತ ಹೇಳಿದ್ದಾರೆ. ಬಟ್ ಅದೇ ನಾನ್ ಪ್ರೋ ಸೀರೀಸಲ್ಲಿ ನಿಮಗೆ ಕ್ಯಾಮ್ರಾ ಸೆಟಪ್ ಆಸ್ ಯೂಶುವಲ್ 48 ಮೆಗಾ ಪಿಕ್ಸೆಲ್ ಪ್ಲಸ್ 12 ಮೆಗಾ ಪಿಕ್ಸೆಲ್ನ ಆ್ಯಡ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಬಂದು 12 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. ಆದರೂ ಐಫೋನ್ ಕ್ಯಾಮ್ರಾಯಿಂದ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಕ್ವಾಲಿಟಿ ಅಂತೂ ಮಾತಾಡಂಗೆ ಇಲ್ಲ, ಆ ಥರ ಇರುತ್ತೆ. ಆ್ಯಂಡ್ ಹಾಗೆ ಈ ಸರಿ ಕ್ಯಾಮ್ರಾ ಫೀಚರ್ಸಲ್ಲಿ 2x ಟೆಲಿಫೋಟೋ ಲೆನ್ಸ್ನ ಆ್ಯಡ್ ಮಾಡಿದ್ದಾರೆ. ಮ್ಯಾಕ್ರೋ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ಕೂಡ ಇದರಲ್ಲಿ ಮಾಡ್ಬೋದು. ಸೊ ಓವರ್ ಆಲ್ ಆಗಿ ಇಷ್ಟೆಲ್ಲ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಈ ಹೊಸ 16 ಸೀರೀಸಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಹಾಗೆ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ